ಪ್ರತಿಯೊಬ್ಬರು ಕಲಾವಿದರು ರೆಗ್ಯುಲರ್ ನಿರ್ಮಾಪಕರು ಏನು ಹೇಳ್ತಾರೆ ಬಾಬಿಡ್ಲಿ ಸಿನಿಮಾ ಯಾಕೆ ಸೋಲುತ್ತೆ ಅಂತ ಹೇಳ್ತೀನಿ. ಭಾಷಣ ಮಾತಾಡೋಕ್ಕೆ ಯಾರು ಬೇಕಾದ್ರೂ ಆಗ್ಬೋದು, ಅದು ಅನುಭವಿಸೋದಕ್ಕೆ ಗೊತ್ತಾಗುತ್ತೆ ಅದು ಬಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ಖರ್ಚು ಮಾಡ್ತಾ ಇಷ್ಟು ಸಿನಿಮಾ ಹೋಗುತ್ತೆ ಅಂದರೆ ಕಂಟೆಂಟ್ನ ಸುಳ್ಳು. ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗು. ಸಿನಿಮಾ ಕಂಟೆಂಟ್ ಬೇಕು, ನಮಗೆ ಜನಗಳು ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ನನ್ನ ಹತ್ರ ಒಂದು 2 ಲಕ್ಷ ವ್ಯೂವರ್ಸ್ ಇದೆ, ನಿಮ್ಮ ಹತ್ರ 3 ಲಕ್ಷ ಇದೆ, ನನ್ನ ಹತ್ರ 50,000 ಇದೆ, ಆ ಥರ ಹೇಳ್ಬಿಟ್ರೆ ಒಬ್ಬ ಸಿನಿಮಾ ಸೋಲಂಗಿಲ್ಲ. 9 ಸಿನಿಮಾ ರಿಲೀಸ್ ಆಗುವಾಗ ಅದ್ರ ಮಧ್ಯದಲ್ಲಿ ಯಾವುದೋ ಒಳ್ಳೆ ಸಿನಿಮಾ ಬಂದಿದ್ರು, ಜನಕ್ಕೆ ನಂಬಿಕೆ ಇಲ್ಲದೆ ಅದನ್ನು ನೋಡೋಕೆ ಬರ್ತಾ ಇಲ್ಲ ಅವರು. ರಂಗದಲ್ಲಿ ಒಂದು ಲಿಮಿಟ್ ಇತ್ತು, ವಾರಕ್ಕೆ 2 ಸಿನಿಮಾ 3 ಸಿನಿಮಾ. ಇವಾಗ ಏನು ವರ್ಷಕ್ಕೆ 300 ಸಿನಿಮಾ ಆಗ್ತದೆ. ನಮ್ಮ ದುರದೃಷ್ಟಕರ ಎಲ್ಲ ಭಾಷೆಗಳು ಡಬ್ ಆಗ್ತದೆ ಹೋಗ್ತಾ. ಸರ್, ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮೋಹನ್ ಲಾಲ್ ಅಂತ ಸೂಪರ್ ಸ್ಟಾರ್ ಒಬ್ಬ ಆ್ಯಕ್ಟರು ದೊಡ್ಡ ಎಂಪುರಾನ ಅಂತ ದೊಡ್ಡ ಬಜೆಟ್ ಸಿನಿಮಾನೂ ಮಾಡ್ತಾರೆ. ತುಡರು ಅನ್ನೋ ಒಂದು ಸಣ್ಣದು 29 ಕೋಟಿ ಅಂದರೆ ಬಜೆಟ್ ಇರೋ ಸಿನಿಮಾನೂ ಮಾಡ್ತಾರೆ. ಆ್ಯಕ್ಚುಲಿ ಆ ಥರದ್ದೊಂದು ಬೆಳವಣಿಗೆ ನಮ್ಮಲ್ಲಿ ಯಾಕೆ ಆಗಬಾರ್ದು ಅಂತ. ನಮಸ್ಕಾರ ಸ್ನೇಹಿತರೆ, ಟಿ ಪಿಕ್ಚರ್ಸ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕನ್ನಡ ಚಿತ್ರರಂಗಕ್ಕೆ 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕೊಟ್ಟು ಮತ್ತೊಂದು ಹೊಸ ಪ್ರಯತ್ನದೊಂದಿಗೆ ನಮ್ಮ ಎದುರಿಗೆ ಬರ್ತಾ ಇರುವಂತಹ ನಿರ್ಮಾಪಕ ಕೆ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಈಗ ಯಾವ್ದು ಹೊಸ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಸರ್, ಫಸ್ಟ್ಲಿ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ, ಸಾಂಗ್ ರಿಲೀಸ್ ಆಗಿದೆ. ದುನಿಯಾ ವಿಜಯ್ ಅವ್ರದ್ದು ಮತ್ತು ಎಸ್ ನಾರಾಯಣ ಅವರ ಕಾಂಬಿನೇಷನಲ್ಲಿ ಆಲ್ರೆಡಿ 2 ಸಿನಿಮಾ ಬಂದಿತ್ತು, ಇದು 3ನೇ ಸಿನಿಮಾ. ಸೊ ಎಷ್ಟು ಖುಷಿ ಇದೆ ಸರ್ ಅದ್ರ ಬಗ್ಗೆ ಹೇಳೋದಾದರೆ? ಅವರಿಬ್ಬರು ಬಂದಿತ್ತು, ಓಕೆ. ನಾನು ಪ್ರೊಡಕ್ಷನ್ ಇಬ್ಬರನ್ನ ಸೇರ್ಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇದೆ. ಅದು ಕತೆಗೆ ಯಾರು ಬೇಕು ಪಾತ್ರಧಾರಿಗಳು, ಅದು ಕೊಡೋದು ಕರ್ತವ್ಯ ನಿರ್ಮಾಪಕದ್ದು. ನಾನು ನಿರ್ಮಾಪಕನಾಗಿ ಕತೆಗೆ ಏನು ಬೇಕು, ಆ ಕತೆಗೆ ಯಾರು ಆರ್ಟಿಸ್ಟ್ಗಳು ಬೇಕು, ನಾರಾಯಣವರು ಅಷ್ಟು ಕಲಾವಿದರು ಕೊಟ್ಟಂತ ನಾನು ನಮ್ಮ ಪ್ರೊಡಕ್ಷನ್. ಯಾಕೆಂದರೆ ಕೆ ಮಂಜು ಅಂದರೆ ಪಾಪ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಎಲ್ಲ ಕಲಾವಿದರು ಎಲ್ಲ ಟೆಕ್ನಿಷಿಯನ್ ಗೌರವಿಸ್ತಾರೆ. ನಾನು ಕೇಳಿ ಸಣ್ಣ ಪುಟ್ಟ ಪಾತ್ರ ಆದರೂ ಬಂದು ಮಾಡ್ತಾರೆ. ಯಾಕೆಂದರೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿದೆ. ಅದರಿಂದ ಇದರಲ್ಲಿ ಸುಮಾರು 18-20 ಜನ ಆರ್ಟಿಸ್ಟ್ ಇದ್ದಾರೆ. ಕಾಮಿಡಿಯನ್ನು ದೊಡ್ಡೆಲ್ಲ ಪ್ರತಿಯೊಬ್ಬರು ಬಂದು ಮಾಡಿಕೊಟ್ಟಾರೆ. ತುಂಬ ಸಹಕರಿಸ್ತಾರೆ, ಪ್ರೀತಿಸೋರೆ. ನಮ್ಮ ಕಂಡ್ರೆ ಗೌರವ ಇದೆ. ನಾನು ಎಲ್ಲರಿಗೂ ನಿಜವಾಗ್ಲೂ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ ಎಲ್ಲರಿಗೂ. ಯಾಕೆಂದರೆ ನಾವು ಅಂತಷ್ಟೇ ಎಲ್ಲ ಬಂದು ಮಾಡಿಕೊಡ್ತಾರೆ, ಅದಕ್ಕೆ ಖುಷಿಯಾಗಿರ್ಬೇಕು ಅಂತ ಹೇಳಿ. ಸರ್, ಆ್ಯಕ್ಚುಲಿ ಇವಾಗ ವಿಜಯ್ ಸರು ಒಂದು ಇಂಪಾರ್ಟೆಂಟ್ ವಿಷಯನ ಅಲ್ಲಿ ತೆಗೆದ್ರು, ಅಂದರೆ ಪ್ರಮೋಷನ್ ವಿಚಾರವಾಗಿ. ಅಂದರೆ ಯಾವ ರೀತಿ ಪ್ರಮೋಟ್ ಮಾಡಬೇಕು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಮಾತ್ರ ಜನ ಬರ್ತಾರೆ, ಎಷ್ಟು ಮಾಡ್ತಾರೋ ಅಷ್ಟು ಮಾತ್ರ ಬರ್ತಾರೆ, ಆ ಥರದ್ದೆಲ್ಲ. ಈಗ ಮೊನ್ನೆ ಅಷ್ಟೇ ಒಂದು ಸಿನಿಮಾ ಕೂಡ ರಿಲೀಸ್ ಆಯಿತು ನಿಮ್ಮ ಮಗನವ್ರದ್ದು. ಸೊ ಅದು ಯಾವ ರೀತಿ ಹೋಯಿತು ನಿಮಗೆ ಗೊತ್ತಿರುತ್ತೆ, ಆ ಥರದ್ದೆಲ್ಲ. ಸೊ ಹೇಗೆ ಸರ್, ಅಂದರೆ ಇವತ್ತಿನ ಒಂದು ಚಿತ್ರರಂಗದ ಬೆಳವಣಿಗೆ ನೋಡುವಾಗ, ಪರ್ಟಿಕ್ಯುಲರ್ಲಿ ಈ ವರ್ಷ ಆಲ್ಮೋಸ್ಟ್ 5 months ಪ್ಲಸ್ 150 ಸಿನಿಮಾಸ್ ರಿಲೀಸ್ ಆಗಿದ್ದು, ತುಂಬ ನೀರಸರ ಪ್ರತಿಕ್ರಿಯೆ ಜನಗಳಿಂದ. ಏನಕ್ಕೆ ಹಿಂಗೆ ಆಗಿದೆ, ಎಲ್ಲಿ ಬದಲಾವಣೆಗಳಾಗಬೇಕು? ಸೊ ಈ ಒಂದು ಮಾರುತ ಸಿನಿಮಾ ಆ ರೀತಿ ಒಂದು ಬದಲಾವಣೆ ತಂದು ಕೊಡುತ್ತಾ? ಬಿಕಾಸ್ ಹಳೆ ಕಾಂಬಿನೇಷನ್ನು, ಎಸ್ ನಾರಾಯಣ್ ಸರ್ ಅವರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋಂಥ ಕುತೂಹಲ ಅಂತೂ ಇದ್ದೇ ಇದೆ. ಅವ್ರನ್ನ ಮತ್ತು ವಿಜಯ್ ಸರ್ನ ನೀವು ಒಂದು ಮಾಡಿದ್ದೀರಾ, ಬಟ್ ಯಾವ ರೀತಿ ಒಂದು ಈ ಸಿನಿಮಾ ಈ ಡ್ರಾಟ್ ಸಿಚುವೇಶನ್ ಏನಿದೆಯಲ್ಲ ಬ್ರೇಕ್ ಮಾಡುತ್ತೆ ಅಂತ? ಇವತ್ತು ಸಿನಿಮಾನ ಖರ್ಚು ಮಾಡ್ತಾ ಇಷ್ಟು ಸಿನಿಮಾ ಹೋಗುತ್ತೆ ಅಂದರೆ ಕಂಟೆಂಟ್ನ ಸುಳ್ಳು. ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗು. ಸಿನಿಮಾ ಕಂಟೆಂಟ್ ಬೇಕು, ನಮಗೆ ಜನಗಳು ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ನನ್ನ ಹತ್ರ ಒಂದು 2 ಲಕ್ಷ ವ್ಯೂವರ್ಸ್ ಇದೆ, ನಿಮ್ಮ ಹತ್ರ 3 ಲಕ್ಷ ಇದೆ, ನನ್ನ ಹತ್ರ 50,000 ಇದೆ, ಆ ಥರ ಹೇಳ್ಬಿಟ್ರೆ ಒಬ್ಬ ಸಿನಿಮಾ ಸೋಲಂಗಿಲ್ಲ. ಹಂಗಾರೆ ಯಾರ ಥರ ಇದೆ, ಯಾಕಿಲ್ಲ? ಮತ್ತೆಲ್ಲ ಹಾಕೊಂಡು ಯಾಕೆ ಜನ ಬರ್ತಾಯಿಲ್ಲ? ಇದೆಲ್ಲ ಸುಳ್ಳು, ಬೋಗಸ್ಸು. ನಿಜವಾದ ಕಂಟೆಂಟ್ ಇರೋ ತುಂಬ ಜನ ಕಡಿಮೆನೇ ಇದೆ. ಆದರೆ ನಮ್ಮ ಕರ್ನಾಟಕ ಜನ ಎಲ್ಲ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾರೆ. ಕನ್ನಡ ಸಿನಿಮಾಗಳು ಸ್ವಲ್ಪ ನಿಧಾನ ನೋಡೋಕ್ಕೆ ಇಷ್ಟಪಡ್ತಾರೆ. ಅದರಿಂದ ಕರ್ನಾಟಕದಲ್ಲಿರೋ ಎಲ್ಲರೂ ಕನ್ನಡ ಸಿನಿಮಾ ಬೇರೆ ಸಿನಿಮಾ ನೋಡ್ತಾರೆ. ಅದು ತಪ್ಪು. ನೀವು ಕರ್ನಾಟಕದಲ್ಲಿದ್ದು ಕನ್ನಡ ಸಿನಿಮಾ ಹೆಚ್ಚಿಗೆ ಬೆಳೆಸಬೇಕು, ಪಡಿಸ್ಬೇಕು. ಆಮೇಲೆ ಸ್ಟಾರ್ ಆರ್ಟಿಸ್ಟ್ಗಳಿಗೆ ಮಾತ್ರ ನೋಡ್ತಾರೆ, ಅದು ಮಾಡಬೇಡಿ. ಪ್ರತಿಯೊಬ್ಬರು ಹೊಸಬ್ರಿಗೂ ಪ್ರೋತ್ಸಾಹ ಕೊಡಿ, ಹಳಬರಿಗೂ ಪ್ರೋತ್ಸಾಹ ಕೊಡಿ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಸಿನಿಮಾದಾಗ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಕರೆಕ್ಟ್ ಸರ್. ಅಂದರೆ ನಿಮಗೆ 50 ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತಹ ನಿರ್ಮಾಪಕ, ನಿಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಅನುಭವದ ಮೇಲೆ ನೀವು ನೋಡೋದಾದರೆ ಅಂದರೆ ಏನು, ಅಂದರೆ ಜನಗಳಿಗೆ ಒಂದು ಅರ್ಜಿ ಕ್ರಿಯೇಟ್ ಆಗ್ತಾ ಇಲ್ವಾ, ಅಥವಾ ನಾವು ಗ್ಯಾಪ್ ಕೊಡ್ತಾ ಇಲ್ವಾ? ಬಿಕಾಸ್ 8-9 ಸಿನಿಮಾ ರಿಲೀಸ್ ಆಗ್ತಿದೆ, ಆ ಒಂದು ಅರ್ಜಿ ಕ್ರಿಯೇಟ್ ಮಾಡೋದಕ್ಕೆ. ಅಂದರೆ ಈ ಥರದ್ದೊಂದು 8-9 ಸಿನಿಮಾ ರಿಲೀಸ್ ಆಗುವಾಗ ಅದ್ರ ಮಧ್ಯದಲ್ಲಿ ಯಾವುದೋ ಒಳ್ಳೆ ಸಿನಿಮಾ ಬಂದಿದ್ರು, ಜನಕ್ಕೆ ನಂಬಿಕೆ ಇಲ್ಲದೆ ಅದನ್ನು ನೋಡೋಕೆ ಬರ್ತಾ ಇಲ್ಲ ಅವರು. ಸೊ ಹಾಗೆಲ್ಲ ಆಗಿದೆ. ಇದಕ್ಕೇನು ಮಾನದಂಡ ಅಂತೇನಿಲ್ವಾ? ಇಷ್ಟೇ ಸಿನಿಮಾ ರಿಲೀಸ್ ಆಗಬೇಕು ವಾರಕ್ಕೆ, ಅದಕ್ಕೆಲ್ಲ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೆ ಸರ್ ಅಂತ? ಅದು ಮೊದಲು ಚಿತ್ರರಂಗದಲ್ಲಿ ಒಂದು ಲಿಮಿಟ್ ಇತ್ತು, ವಾರಕ್ಕೆ 2 ಸಿನಿಮಾ 3 ಸಿನಿಮಾ. ಇವಾಗ ಏನು ವರ್ಷಕ್ಕೆ 300 ಸಿನಿಮಾ ಆಗ್ತದೆ. ಈಗ 5 ಲಕ್ಷದಲ್ಲಿ ಒಬ್ಬ ಸಿನಿಮಾ ಮಾಡ್ತಾರೆ ಮೊಬೈಲಲ್ಲಿ. ಏನೋ ಅವ್ನು ಮಾಡು ಅಂತ ಹೇಳಿ ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಬ್ಸಿಡಿಗೋಸ್ಕರ ಎಷ್ಟೋ ಜನ ಸಿನಿಮಾ ಮಾಡ್ತಾರೆ. 10 ಲಕ್ಷ ಸಬ್ಸಿಡಿ ಇರ್ತದೆ, 10 ಲಕ್ಷ ಅಲ್ಲೇ ಸ್ಯಾಟಲೈಟ್ ಬಿಡ್ತದೆ, ಡಿಜೆ ಬರ್ತದೆ ಅಂತ ಎಷ್ಟೋ ಸಿನಿಮಾ. ಅದು ಮಾಡಬಾರ್ದು. ಆಮೇಲೆ ಅದೆಲ್ಲ ಹೋಗಲ್ಲ. ಅದರಿಂದ 300 ಸಿನಿಮಾ ಹೋಗ್ತದೆ. ಸಿನಿಮಾ ಕಡಿಮೆ ಆಗಬೇಕು, ಒಳ್ಳೆ ಸಿನಿಮಾ ತಡ್ಕೋಬೇಕು. ನಿರ್ಮಾಪಕ ತಡ್ಕೊಂಡ್ರೆ ಉಳ್ಕೊತೇನಿಲ್ಲ ಅಂದರೆ ಕಷ್ಟ. ಇವತ್ತು ಸಿನಿಮಾ ಅನ್ನೋದೇನಾಗಿದೆ, ಸಿಗ್ತವರೆಲ್ಲ ಸಿನಿಮಾ ಮಾಡೋದಲ್ಲ. ಕಂಟೆಂಟ್ ಬೇಕು, ಕಲಾವಿದರು ಬೇಕು, ಎಲ್ಲ ಒಳ್ಳೆ ಸಿನಿಮಾದಾಗ ಆಗುತ್ತೆ. ಸಿನಿಮಾಗಳು ನೋಡಿ, ಇವಾಗೆಲ್ಲ ಸಾಮಾನ್ಯ ಈಗ 300 ಸಿನಿಮಾ ಆಲ್ರೆಡಿ ಬಂದಿದೆ. ಅದು 180 ಸಿನಿಮಾ 200 ಸಿನಿಮಾ ಆಲ್ರೆಡಿ ಸೋತೋಗ್ಬಿಟ್ಟಿದೆ. ಅದರಿಂದ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಸೋತಿದೆ. ಕಂಟೆಂಟ್ ಇರೋ ಸೋತಿದೆ, ಕಂಟೆಂಟ್ ಇರೋ ಸೋತ್ಬಿಟ್ಟಿದೆ. ಯಾಕೆಂದರೆ ಜನಕ್ಕೆ ಈಗ ಆಪ್ಷನ್ ತೊಗೊಳಕ್ಕಾಯ್ತಲ್ಲ. ಅದರಿಂದ ಅದಾಗಬಾರ್ದು.
ಅದು ಕಡಿಮೆ ಆದರೆ ಲಿಮಿಟ್ ಆದರೆ ಅದಕ್ಕೆ ಕರ್ನಾಟಕ ಜನತೆಗೆ ನೀವು ಸಿನಿಮಾನ ಅವತ್ತಿಂದನೂ ಸಿನಿಮಾನೇ ಜೀವನ, ಸಿನಿಮಾನೇ ಉಸಿರು, ಸಿನಿಮಾನೇ ವೃತ್ತಿ ಅಂತ ಮಾಡ್ಕೊಂಡ್ರೆ ಅಂಥವ್ರು ಫಸ್ಟ್ ಪ್ರೋತ್ಸಾಹ ಕೊಡಿ. ಎಲ್ಲರೂ ನೋಡಿ ಕಂಟೆಂಟ್ ಸಿನಿಮಾ ನೋಡಿ, ಇದನ್ನು ಫಸ್ಟ್ ಅಂಥವ್ರು ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆ ಗೊತ್ತು ಸಿನಿಮಾ ನಾವು ಯಾವ ರೀತಿ ಮಾಡಬೇಕು, ನಿಮ್ಗೆ ಯಾವ ರೀತಿ ಕೊಡಬೇಕು ಅಂತ ಅರ್ಥ ಇರ್ತದೆ. ನಾವೆಲ್ಲ ರೆಗ್ಯುಲರ್ ಪ್ರೊಡ್ಯೂಸರು, ನಾವು ಸಿನಿಮಾನ ನಂಬ್ಕೊಂಡಿದ್ದೀವಿ, ಬೇರೆ ನಮ್ಮೆಲ್ಲ ಇವತ್ತೇನು ರೈತ ಮನೆ ನಂಬ್ಕೊಂಬತ್ಕೊಂಡು ಅಂತ ನಾವೆಲ್ಲ ಚಿತ್ರರಂಗದಲ್ಲಿ ನಿರ್ಮಾಪಕರು ಸಿನಿಮಾನ ನಂಬ್ಕೊಂಡಿದ್ದೀವಿ. ನಮ್ಮಂಥವ್ರಿಗೆ ನೀವು ಯಾವತ್ತು ಕೈ ಹೊಡೆದು ಬೆಳೆಸಬೇಕು ಅಂತ ಹೇಳಕ್ಕೆ. ಯಾಕೆಂದರೆ ನಮ್ಮನ್ನು ಇವತ್ತು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಂತೆ ಇಲ್ಲಿ ಕರ್ನಾಟಕ ಎಲ್ಲ ವಾಸ ಮಾಡೋದು ನಮ್ಮದು ಎಲ್ಲ ಸಿನಿಮಾಗಳು ಬೆಳೆಸೋರೆ, ಹರಿಸೋರೆ. ಅದರಿಂದ ನನಗೆ ಯಾವತ್ತೂ ಆಗಿಲ್ಲ. ಎಲ್ಲ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳ ಒಳ್ಳೊಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಗೆ ನೀವು ಪ್ರೋತ್ಸಾಹ ಕೊಡಿ, ಬೆಳೆಸಿ ಒಳ್ಳೊಳ್ಳೆ ಸಿನಿಮಾಗಳು ನೋಡಿ, ಎಲ್ಲ ಸಿನಿಮಾಗಳು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾ ಹೊರತುಪಡಿಸಿ ಬೇರೆದಕ್ಕೆ ಜಾಸ್ತಿ ಪ್ರಿಯಾರಿಟೈಸ್ ಮಾಡ್ತಾರೆ, ಬೇರೆ ಸಿನಿಮಾಗಳನ್ನು ನೋಡ್ತಾರೆ ಅನ್ನೋದನ್ನು ಅದನ್ನು ದೂಷಣೆ ಥರ ನಾವು ತಗೊಳ್ಬೇಕಾ ಅಥವಾ ಎನ್ಕರೇಜಿಂಗ್ ಫ್ಯಾಕ್ಟರ್ ಆಗಬೇಕಾ ನಮಗೆ? ಅಂದರೆ ನಾವು ಇನ್ನೂ ಒಳ್ಳೊಳ್ಳೆ ಅದನ್ನು ಬೀಟ್ ಮಾಡುವಂಥ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನು ಬೀಟ್ ಮಾಡುವಂಥ ಸಿನಿಮಾ ನಾವು ಕೊಡಬೇಕು ಅನ್ನೋ ರೀತಿಯಲ್ಲಿ ತಗೋಬೇಕು, ಅದನ್ನ ಹೇಗೆ ಅಂತ? ಮಾರುಕಟ್ಟೆ ಹೆಂಗಿರುತ್ತೆ ಅಂತ ನೋಡಬೇಕು. ಈಗ ಮಾಮೂಲು ಚೌಟ್ರಿಗೆ 2 ಲಕ್ಷ ಬಾಡಿ ಕೊಡ್ತಾರೆ, ಪ್ಯಾಲೇಸಲ್ಲಿ 20 ಲಕ್ಷ ಕೊಡ್ತಾರೆ, ಪ್ಯಾಲೇಸ್ಗೆ ದೊಡ್ಡ ಜಾಗ ಕೊಡ್ತಾರೆ. ಇವತ್ತು ಬೇರೆ ಸಿನಿಮಾಗಳು 150-200 ಕೋಟಿ ಖರ್ಚು ಮಾಡ್ತೀವಿ, 250 ಕೋಟಿ ಸಿನಿಮಾ ಮಾಡೋಕ್ಕಾಗತ್ತಾ? ಅಷ್ಟೇ. ಕರ್ನಾಟಕಕ್ಕೆ ಪ್ರಾದೇಶಿಕ ಭಾಷೆಗೆ ನೀವು ಫಸ್ಟ್ ಅವಕಾಶ ಕೊಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಮಾರುಕಟ್ಟೆ ಇಂಗ್ಲೀಷ್ ಸಿನಿಮಾಗಳು ಕನ್ನಡಕ್ಕೆ ಡಬ್ ಮಾಡ್ತೀವಿ. ಇಲ್ಲಿ ಏನಂದರೆ ನಮ್ಮ ದುರದೃಷ್ಟಕರ ಎಲ್ಲ ಭಾಷೆಗಳು ಡಬ್ ಆಗ್ತದೆ, ಹೋಗ್ತಾ ಇಲ್ಲ. ಎಲ್ಲ ಭಾಷೆ ಎಲ್ಲ ಆಗ್ತಾಯಿಲ್ಲ. ಎಲ್ಲ ಭಾಷೆಯಲ್ಲೂ ಸಿನಿಮಾ 2-3 ಹೋಗ್ತಾ ಇರೋದು. ಎಲ್ಲ ಸಿನಿಮಾ ಹೋಗ್ತಾರೆ, ಎಲ್ಲ ಭಾಷೆಯಲ್ಲಿ ಇದೆ ಇರ್ತದೆ. ನೀವು ಯಾವುದಕ್ಕೆ ಆಗಲಿ ನಿಮ್ಮ ಭಾಷೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮೋಹನ್ ಲಾಲ್ ಅಂತ ಸೂಪರ್ ಸ್ಟಾರ್ ಒಬ್ಬ ಆ್ಯಕ್ಟರು ದೊಡ್ಡ ಎಂಪುರಾನ ಅಂತ ದೊಡ್ಡ ಬಜೆಟ್ ಸಿನಿಮಾನೂ ಮಾಡ್ತಾರೆ. ತುಡರು ಅನ್ನೋ ಒಂದು ಸಣ್ಣದು 29 ಕೋಟಿ ಅಂದರೆ ಬಜೆಟ್ ಇರೋ ಸಿನಿಮಾನೂ ಮಾಡ್ತಾರೆ. ಆ್ಯಕ್ಚುಲಿ ಆ ಥರದ್ದೊಂದು ಬೆಳವಣಿಗೆ ನಮ್ಮಲ್ಲಿ ಯಾಕೆ ಆಗಬಾರ್ದು ಅಂತ. ಬಿಕಾಸ್ ಈಗ ದೊಡ್ಡ ಸಿನಿಮಾ ಮಾಡಿಬಿಡ್ತಾರೆ ಒಂದು ಸಲ, ದೊಡ್ಡ ದೊಡ್ಡ ಸ್ಟಾರ್ಸು, ಯಶ್ ಅವರು, ಸುದೀಪ್ ಇರ್ಬೋದು, ಯಾರು ಇರ್ಬೋದು. ಬಟ್ ಬೇರೆದವ್ರು ಮಾಡಲ್ಲ. ಚಿಕ್ಕ ಅಂದರೆ ಲೋ ಬಜೆಟ್ ಸಿನಿಮಾ ಅಂತಲ್ಲ, ಲೋ ಒಂದು ಅಂದರೆ ಎಕನಾಮಿಕ್ ಕಂಡೀಷನ್ಸ್ ಇರುವಂತಹ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಅವ್ರು ಮಾಡಿದ್ರೆ ಅದು ಹೆಲ್ಪ್ ಆಗುತ್ತಲ್ವ ಅನ್ನೋ ಥರ. ಈಗ ಎಂಪುರಾನ್ ಫ್ಲಾಪ್ ಆಯಿತು, ತುಡರು ಈಗ ಸಿಕ್ಕಾಪಟ್ಟೆ ಸಖತ್ತಾಗಿ ಹೋಗ್ತಾ ಇದೆ. ಯಾಕೆ ಅದು ಆಗಬಾರ್ದು ಆ ಬೆಳವಣಿಗೆ? ಅದರ ನಿಟ್ಟಿನಲ್ಲಿ ನೀವೇನು ಪ್ರಯತ್ನಗಳು ಮಾಡಿದ್ದೀರಾ, ಅವ್ರು ಅಪ್ರೋಚ್ ಮಾಡಿದ್ದೀರಾ, ಕೇಳಿದ್ದೀರಾ ಹೇಗೆ ಅಂತ? ನೀನು ಕನ್ನಡ ಚಿತ್ರರಂಗದ ಬಗ್ಗೆ ನಿರ್ಮಾಪಕ ಬರೀ ಎಲ್ಲ ನೀವು ಇಂಟರ್ವ್ಯೂಗಳು ಕೇಳ್ತೀರಾ, ತೊಗೊಂಡೋಗಿ ಸುಮ್ಮನೆ ಆಗ್ತೀರಾ. ಅದ್ರ ವ್ಯಾಲ್ಯೂ ಕಷ್ಟ ಅನ್ನೋದು ಅವ್ನಿಗೆ ಗೊತ್ತಿರ್ತಾರೆ. ಇವತ್ತು ಪ್ರತಿಯೊಬ್ಬರು ಕಲಾವಿದರು ರೆಗ್ಯುಲರ್ ನಿರ್ಮಾಪಕರು ಏನು ಹೇಳ್ತಾರೆ ಬಾಬಿಡ್ಲಿ, ಸಿನಿಮಾ ಯಾಕೆ ಸೋಲುತ್ತೆ ಅಂತ ಹೇಳ್ತೀನಿ. ದುಬಾರಿ ವೆಚ್ಚ, ದುಬಾರಿ ಖರ್ಚಿಂದ ಸಿನಿಮಾ ಹೋಗಲ್ಲ, ಕಂಟೆಂಟ್ ಸಿನಿಮಾ ಹೋಗುತ್ತೆ. ನಮಗೆ ಗೊತ್ತು ಏನು ಮಾಡಬೇಕು, ಮಾರುಕಟ್ಟೆಗೆ ಏನು ಮಾಡಬೇಕು ಅಂತ ಗೊತ್ತಿರ್ತದೆ. ಅದನ್ನು ನಾವು 10 kg ಬರೋರ್ಗೆ 12 kg ಓಡಿಸ್ಬೋದು, 25 kg ಓಡಿಸ್ಬಿಟ್ರೆ ಏನಾಗುತ್ತೆ? ಆಗಲ್ಲ. ನೀವು ಮೊದಲೇನು ಚಿತ್ರರಂಗ ಸ್ಯಾಟಲೈಟ್ ಬರೋಕ್ಕಿಂತ ಮುಂಚಿತ ಹಂಗಿದ್ರೆ ಇವತ್ತು ಇಂಡಸ್ಟ್ರಿ ಇಸ್ ವೆರಿ ಗುಡ್, ಕೋಲ್ಡ್. ಅದಕ್ಕೆ ದೊಡ್ಡ ಹೀರೋಸ್ಗಳು ಸಪೋರ್ಟ್ ಇಲ್ಲ. ಯಾರ್ದು ಸಪೋರ್ಟ್ ಇದ್ರೆ ಚಿತ್ರರಂಗ ಯಾಕೆ ಹಿಂಗಾಗ್ತದೆ? ಮಾಡಬೇಕು, ಬರೀ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಇದನ್ನು ಬರೀ ಹೇಳಬಾರ್ದು. ಮಾಡ್ತೀವಿ ನೀವು ಹೋಗಿ ಅಂತ. ಎಲ್ಲ ಈಗ ಒಂದು ಕೆಲಸ ಮಾಡಲಿ, ಏನೋ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಪಾರ್ಟ್ನರ್ಶಿಪ್ ಮಾಡಲಿ, ಎಲ್ಲ ಪ್ರೊಡ್ಯೂಸರ್ ಮಾಡ್ತಾರೆ. ಪ್ರೊಡ್ಯೂಸರ್ ಒಬ್ಬನೇ ಸಾಯ್ಬೇಕಾ? ಮಾಡಲಿ, ತಮಗೆ ಯಾರಿಗಾರು ಮಾಡಲಿ, ಚಿತ್ರರಂಗ ಕನ್ನಡಕ್ಕೋಸ್ಕರ ಮಾಡಲಿ. ಕನ್ನಡಕ್ಕೆ ವರ್ಷಕ್ಕೆ 3 ಸಿನಿಮಾಗಳು ಮಾಡಲಿ. ಎಲ್ಲರೂ ಅಷ್ಟು ಬೇಕು ಇಷ್ಟು ಬೇಕು ಅಂತಾರೆ, ಉಳ್ಕೋಬೇಕಲ್ಲ ಪ್ರೊಡ್ಯೂಸರು. ಅವ್ನು ಇಲ್ಲೇನು ಬರ್ತದೆ? ಅವ್ನು ಉಳ್ಕೊಂಡಿರ್ತಾರೆ ಇಂಡಸ್ಟ್ರಿ ಉಳಿಯೋದು. ಅವ್ನು 100 ಜನ ಕುಟುಂಬ ಸಾಕ್ತಾನೆ, ಅವ್ನ ಮನೆ ಹಾಳಾಗೋಗ್ಬಿಡ್ತದೆ. ಅದರಿಂದ ಬರೀ ಭಾಷಣ ಮಾತಾಡೋಕ್ಕೆ ಯಾರು ಬೇಕಾದ್ರೂ ಆಗ್ಬೋದು. ಅದು ಅನುಭವಿಸೋದಕ್ಕೆ ಗೊತ್ತಾಗುತ್ತೆ ಅದು ಭಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಇದಿಷ್ಟು ಕೆ ಮಂಜು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.